ಜೈಲು ಸೇರುವ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿದ್ದ ದಚ್ಚು 7 ತಿಂಗಳ ಮುಂಚೆ ಕಾಕಿ ಮುಂದೆ ಹಾಗಾದ್ರೆ ಆರೋಪಿ ದರ್ಶನ್ ಹೇಳಿದ್ದೇನು ಗೊತ್ತಾ? ನವೆಂಬರ್ 2023ರಲ್ಲಿ ದರ್ಶನ್ ಮನೆ ನಾಯಿ ಮಹಿಳೆಗೆ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲು ಹೋಗಿದ್ದ ಪೊಲೀಸರ ಮೇಲೆ ದರ್ಶನ್ ದೌಲತ್ತನ್ನ ತೋರಿಸಿದ್ದಾರೆ. ನಾನೇನು ಕೊಲೆ ಮಾಡಿಲ್ಲ, ಒಂದ್ ವೇಳೆ ಕೊಲೆ ಮಾಡಿದ್ರೆ ಜೈಲಿಗೆ ಬಂದು ಕೂರ್ತೀನಿ ಅಂತ ಪೊಲೀಸರ ಮುಂದೆ ಅಟ್ಟಹಾಸವನ್ನ ಮೆರೆದಿರ್ತಾರೆ ಆರೋಪಿ ದರ್ಶನ್. ಹಿಂಗಂತ ಪೊಲೀಸರಿಗೆ ಆವಾಜ್ ಹಾಕಿದ್ದ ನಟ ದರ್ಶನ್ RR ನಗರ ಇನ್ಸ್ಪೆಕ್ಟರ್ ಬಳಿ ಬಂಡತನದಲ್ಲಿ ಮಾತನಾಡಿರ್ತಾರೆ. ಆಕಸ್ಮಿಕ ಎಂಬಂತೆ 7 ತಿಂಗಳಲ್ಲೇ ಅಂಧರಾದ ಆರೋಪಿ ದರ್ಶನ್ ರೇಣುಕಾಸ್ವಾಮಿ ಭೀಕರ ಮರ್ಡರ್ ಕೇಸ್ನಲ್ಲಿ ಜೈಲು ವಾಸವನ್ನ ಅನುಭವಿಸುತ್ತಿರುವ ದರ್ಶನ್ ಅವರು ಅವರ ಭವಿಷ್ಯವನ್ನ ಅವರೇ ಮೊದಲೇ ನುಡಿದಿದ್ರು. ಸಾಮಾನ್ಯವಾಗಿ ಭವಿಷ್ಯವನ್ನ ಬೇರೆಯವರು ಹೇಳ್ತಾರೆ, ಆದ್ರೆ ದರ್ಶನ್ ಅವರಿಗೆ ಮೋಸ್ಟ್ಲಿ ಸೆನ್ಸ್ ಆಗಿತ್ತು ಅನ್ಸುತ್ತೆ. ಹಾಗಾಗಿ ಅವರ ಭವಿಷ್ಯವನ್ನ ಅವರೇ ನುಡಿದಿದ್ರು. ನಾನೇನು ಕೊಲೆ ಮಾಡಿಲ್ಲ, ಒಂದ್ ವೇಳೆ ಕೊಲೆ ಮಾಡಿದ್ರೆ ಬಂದು ಜೈಲು ಸೇರ್ತೀನಿ ಅಂತ ಪೊಲೀಸರ ಮುಂದೆ ದೌಲತ್ತನ್ನ ತೋರಿಸಿರ್ತಾರೆ. ಈ ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ರಾಜರಾಜೇಶ್ವರಿ ನಗರದಲ್ಲಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಬಳಿ ಅಮಿತಾ ಜಿಂದಾಲ್ ಅನ್ನೋ ಮಹಿಳೆ ಕಾರು ಪಾರ್ಕ್ ಮಾಡಿದ್ರು. ಕಾರ್ಯಕ್ರಮ ಮುಗಿಸಿ ಹಿಂತಿರುಗುತ್ತಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಮನೆಯ ಸಾಕು ನಾಯಿ ಮಹಿಳೆಗೆ ಕಚ್ಚಿತ್ತು. ಹೀಗಾಗಿ ಅಮಿತಾ ಜಿಂದಾಲ್ ಅವರು ಉದ್ದೇಶಪೂರ್ವಕವಾಗಿಯೇ ನಾಯಿಯನ್ನ ಬಿಟ್ಟು ಕಟ್ಟಿಸಲಾಗಿದೆ ಅಂತ ದೂರನ್ನ ನೀಡಿದ್ರು. ಪೊಲೀಸರು ವಿಚಾರಣೆಗೆ ಬಂದು ಹಾಜರಾಗುವಂತೆ ದರ್ಶನ್ಗೆ ನೋಟಿಸ್ ಅನ್ನು ಕೂಡ ನೀಡಿದ್ರು. ಆ ಸಂದರ್ಭದಲ್ಲಿ ಈ ಬೆಳವಣಿಗೆಯ ಸಂದರ್ಭದಲ್ಲಿ ದರ್ಶನ್ ಪೊಲೀಸರ ಮುಂದೆಯೇ ಆವಾಜನ್ನ ಹಾಕಿರ್ತಾರೆ. ನಾನೇನು ಕೊಲೆ ಮಾಡಿಲ್ಲ, ಕೊಲೆ ಮಾಡಿದ್ರೆ ಜೈಲಿಗೆ ಬಂದು ಕೂರ್ತೀನಿ ಅಂತ ಪೊಲೀಸರ ಮುಂದೆ ದೌಲತ್ತನ್ನ ತೋರಿಸ್ತಾರೆ. ಆದ್ರೆ ಇದೆಲ್ಲದರ ಮಧ್ಯೆ ಆಕಸ್ಮಿಕವೋ ಕಾಕತಾಳೀಯವೋ ಎಂಬಂತೆ 7 ತಿಂಗಳಲ್ಲೇ ದರ್ಶನ್ ಅಂಧರಾಗಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ನಿಂದ ರಾಬರಿ ಮಾಡಲಾಗಿದೆ. ರೇಣುಕಾಸ್ವಾಮಿ ಬಳಿ ಇದ್ದ ಚೈನ್, ರಿಂಗ್, ಲಿಂಗದ ಕರಡಿಕೆ, ವಾಚ್ ಅನ್ನ ಸುಲಿಗೆ ಮಾಡಿದ್ದಾರೆ. ಡಿ ಗ್ಯಾಂಗ್ನ 3 ಆರೋಪಿಗಳು A4 ರಾಘವೇಂದ್ರ, A6 ಜಗದೀಶ್, A7 ಅನು ಇಂದ ಸುಲಿಗೆಯನ್ನ ಮಾಡಲಾಗಿದೆ. ಮರ್ಡರ್ಗೂ ಮುಂಚೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆ ತರುವಂತಹ ಸಂದರ್ಭದ ವೇಳೆ ರಾಬರಿಯನ್ನ ಮಾಡಿದ್ದಾರೆ 3 ಆರೋಪಿಗಳು. ತುಮಕೂರಿನ ರಂಗಾಪುರ ಬಾರ್ನಲ್ಲಿ ಮದ್ಯ ಸೇವನೆಯನ್ನ ಮಾಡಿರ್ತಾರೆ. ರೇಣುಕಾಸ್ವಾಮಿಯಿಂದಲೇ ಹಣ ಕೊಡಿಸಿರುತ್ತೆ ಈ ಡಿ ಗ್ಯಾಂಗ್. ಆನಂತರ ನೆಲಮಂಗಲ ನೈಸ್ ರಸ್ತೆ ಮಾರ್ಗವಾಗಿ ಶೆಡ್ಗೆ ಎಂಟ್ರಿ ಕೊಟ್ಟಿರ್ತಾರೆ. ರೇಣುಕಾಸ್ವಾಮಿಯನ್ನ ಕರೆ ತಂದಿರ್ತಾರೆ. ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡುತ್ತಿರುವ ದೃಶ್ಯಾವಳಿಗಳು ಈಗ ಪತ್ತೆಯಾಗಿದ್ದು ವಿಸ್ತಾರ ನ್ಯೂಸ್ನಲ್ಲಿ ಡಿ ಗ್ಯಾಂಗ್ನ ಚಲನವಲನಗಳ ದೃಶ್ಯ ಲಭ್ಯವಾಗಿದೆ. ಈಗಾಗಲೇ ಕೊಲೆ ಆರೋಪ, ಸುಳ್ಳು ಹೇಳಿಕೆ, ಸಾಕ್ಷಿ ನಾಶ ಜೊತೆಗೆ ಈಗ ಕಳ್ಳತನದ ಆರೋಪವೂ ಕೂಡ ಡಿ ಗ್ಯಾಂಗ್ಗೆ ಆವರಿಸಿದೆ. 3 ಜನ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡೋದಕ್ಕೂ ಮುಂಚೆ ರಾಬರಿಯನ್ನ ಮಾಡಿರ್ತಾರೆ. ಇನ್ನು ಕರೆ ತರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಕಾರನ್ನ ನಿಲ್ಲಿಸಿ ಪಾರ್ಟಿಯನ್ನು ಕೂಡ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಆ ಬಿಲ್ಲನ್ನು ಕೂಡ ರೇಣುಕಾಸ್ವಾಮಿ ಬಳಿಯೇ ಕೊಡಿಸಿದ್ರು ಅನ್ನುವಂತಹ ಅಂಶ ಕೂಡ ತಿಳಿದು ಬರ್ತಾ ಇದ್ದು. A4 ರಾಘವೇಂದ್ರ, ಜಗದೀಶ್ ಇವರು ರಾಬರಿಯನ್ನು ಕೂಡ ಮಾಡಿದ್ದಾರೆ ಮರ್ಡರ್ಗೂ ಮುಂಚೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.